ನೋಡ್ರಿ, ಪ್ರಸಂಗ ಇಂಥವು ಬೇರೆ ಬೇರೆ ಮಹಾತ್ಮರ ಜೀವನದಾಗೂ ನಾವು ನೋಡ್ತಾ ಬರ್ತೀವಿ. ಏನು ಸಿದ್ಧಾರೂಢರು ಕೂಡ ಸದಾಕಾಲ ಬಂದು ಸೇವಾ ಮಾಡುವಂತ ಸದ್ಭಕ್ತ ಒಮ್ಮೆ ಬರ್ಲಿಲ್ಲ ಅಂದಾಗ, ಯಾಕೆ ಬರ್ಲಿಲ್ಲ ಆತ, ಏನಾಯ್ತು ಆತಗ ಅಂತ ಕೇಳಿದ್ರು. ಇಲ್ರಿಪ್ಪ, ಹಾಸಿಗೆನ ಹಿಡ್ದಾನ, ಎದ್ದ ಅಡ್ಡಾಡಕ ಬರುದಿಲ್ಲ, ಇನ್ನೇನು ಅವ ಸುಧಾರಿಸ್ತಾನ ಅನ್ನೋದು ಏನು ಸಾಧ್ಯ ಇಲ್ಲ. ಡಾಕ್ಟರ್ ಅಂದಾರ ಇರು ತಕ ನೋಡ್ಕೊಳ್ರಿ, ಆಯ್ತ ಅವಂದು ಅಂತ ಹಿಂಗ ಅಂದಾರ. ಅಂದಾಗ ಸಿದ್ಧಾರೂಢರು ಅಂದ್ರು, ಇನ್ನೂ ಸೇವಾ ಮಾಡೋದು ಬಹಳ ಐತವ, ಇನ್ನೂ ಸೇವಾ ಮಾಡೋದು ಬಹಳ ಐತಿ, ತಮ್ಮ ನಾಳೆ ಅವನ್ನ ಕರ್ಕೊಂಬರ್ರಿ ಅಂತಾರ. ಅವಾಗ ಆತನ ಸ್ನೇಹಿತನಿಗೆ ಗುರುಗಳು ಹೇಳಿದಾಗ ಬಂಡಿ ಮಾಡಿಕೊಂಡು ಅದರಾಗ ಆ ಆರಾಮಿಲ್ಲದ ಮನುಷ್ಯನನ್ನ ಕರ್ಕೊಂಡು ಸಿದ್ಧಾರೂಢರ ಹಂತಕ್ಕೆ ಬಂದ್ರೆ ಸಿದ್ಧಾರೂಢ ಅಜ್ಜರು ಬಾರತಮ್ಮ ಅಂತ ಮಾತಾಡಿಸಿ ಅವರ ಸ್ವತಃ ಊಟಕ್ಕೆ ನೀಡಿ ಉಣಿಸ್ತಾರ್ರಿ. ಯಪ್ಪ, ನಾವು ಚಮಚದ್ಲೆ ಹಾಕ್ತಿದ್ವಿ ಗಂಜಿನ, ನೀವೇನ್ರಿ ಊಟಕ್ಕೆ ಬಾ ಅನ್ನಕತ್ತೀರಿ ಅಂದ್ರೆ ನಿಮಗೇನ್ ಗೊತ್ತೈತಿ, ಉಣ್ತಾನವ, ಬಾಳ ಹಸದಾನವ ಅಂತ ಹೇಳಿ ಕರ್ಕೊಂಡು ಹೋಗಿ ಕುಂದ್ರಿಸಿ ಅವರ ಸ್ವತಃ ಊಟಕ್ಕೆ ನೀಡ್ತಾರ. ಅವರು ರೊಟ್ಟಿ ಮುರಿದು ಸಾರು ಹಾಕಿದ್ರೆ ಅದನ್ನ ರೊಟ್ಟಿ ಸಾರ ಕಲಿಸ್ಕೊಂಡು ಊಟ ಮಾಡ್ತಾನೆ. ಮ್ಯಾಲೆ ಸಂಗಟಿ ನೀಡಿದ್ರೆ ಅದನ್ನು ಕೂಡ ಬಹಳ ಚಂದ ಊಟ ಮಾಡ್ತಾನ. ಅವ ಉಣ್ಣುದು ನೋಡಿ ಎಲ್ಲರಿಗೂ ಆಶ್ಚರ್ಯ. ಹಾಸಿಗೆ ಹಿಡಿದ ಮನುಷ್ಯ, ಚಮಚೆದ್ಲೆ ಅಂಬ್ಲಿ ಕುಡಿಸುವಂತ ಮನುಷ್ಯ ಏನ್ ಮಾಡ್ಯಾನ್ರಿ, ಕುತ್ಕೊಂಡು ಊಟ ಮಾಡಕತ್ತಾನ. ಊಟ ಆದ ಮೇಲೆ ತಾನ ಎದ್ದು ನಡ್ಕೋತ ಬಂದ. ಯಪ್ಪ, ನಾನು ಒಂದ್ 4 ದಿನ ಇಲ್ಲೇ ಇರ್ತೀನಿ ಅಂದ. ಇರಪ್ಪ, ಯಾರು ಬೇಡಂತಾರ ಅಂದ್ರು. ಇದ್ದು ಮಠದಾಗ ಸೇವಾ ಮಾಡಿ ಮುಂದೆ ಮನೆಗೆ ಹೋಗ್ತಾನ ಅನ್ನುವಂಥದ್ದು ಬರ್ತದ್ರಿ. ನೋಡ್ರಿ, ಹಾಗಾಗಿ ಮಹಾತ್ಮರ ಜೀವನದೊಳಗೆ ಇಂಥ ಎಲ್ಲ ಘಟನೆಗಳನ್ನು ಕೇಳ್ತಾ ಬರ್ತೀವಿ ನಾವು. ಫಲಹಾರ ಸ್ವಾಮಿಗಳು ಅಂತ ಒಬ್ರು ಫಲಹಾರ ಶಿವಯೋಗಿಗಳು, ಅವರು ಸಂಚಾರ ಮಾಡ್ತಕ್ಕಂಥ ಸಂದರ್ಭದೊಳಗೆ ಸವದತ್ತಿ ತಾಲೂಕ್ ಹಂಚಿನಾಳದೊಳಗೆ ಸಂಚಾರ ಮಾಡ್ಕೋತ ಬರ್ತಿರ್ತಾರೆ. ಬರು ದಾರಿ ಒಳಗೆ ಏನಾಯ್ತು, ಅಲ್ಲಲ್ಲಿ ಪ್ರಸಾದಕ್ಕಂತ ಭಿಕ್ಷಾಟನೆ ಮಾಡ್ತಿರ್ತಾರೆ. 5 ಮನಿ ಭಿಕ್ಷಾ ಬೇಡೋದು, ಒಂದು ಗುಡಿಯಾಗ ಕುಂತು ಪ್ರಸಾದ ಮಾಡೋದು, ಮುಂದೆ ಹೋಗೋದು. ಆ ಹಂಚಿನಾಳ ಊರಾಗ ಬಂದು 5 ಮನಿ ಭಿಕ್ಷಾ ಬೇಡಬೇಕು ಅಂತ ಹೋದಾಗ ಅಲ್ಲೇನಾತು ಅಂತಂದ್ರೆ ಯಾರೂ ಭಿಕ್ಷಾ ಕೊಡ್ಲಿಲ್ಲ. ಯಾಕ ಅಂದ್ರೆ, ಇಲ್ರಿ ನಮ್ಮ ಊರಾಗ ಗೌಡ್ರು ಹಾಸಿಗೆ ಹಿಡ್ದಾರ, ಅವರು ಈಗ ಆಗ ಅನ್ನುವಂಗದಾರ, ಮತ್ತ ಇವತ್ತ ಬಹುಶಃ ಬಹಳ ಕ್ಷೀಣಾಗ್ಯಾರಂತ, ಅದಕ್ಕೆ ನಾವು ಇವತ್ತೇನೂ ಮಾಡಿಲ್ಲ. ಅವರನ್ನ ನಾವು ಬಹಳ ಗೌರವಿಸ್ತೀವಿ, ಅವ್ರ ಬಗ್ಗೆ ಬಹಳ ಅಭಿಮಾನ ನಮಗ, ನಮ್ಮ ಊರಿಗೆನ ತಂದಿದ್ದಂಗ ಅವರು, ಅದಕ್ಕೆ ನಾವೆಲ್ಲ ಆ ಒಂದು ದುಃಖದೊಳಗೆ ಅದೀವಿ ಅಂತ ಹಿಂಗೆಲ್ಲ ಹೇಳ್ತಾ ಬಂದ್ರು. ಮುಂದೆ ಅರ್ಧ ಊರು ದಾಟಿ ಮುಂದೆ ಬರುವಾಗ ಏನಾಯ್ತು ಅಂದ್ರೆ ಗೌಡ್ರು ದೇಹ ಬಿಟ್ರು ಅನ್ನೋ ಸುದ್ದಿ ಹಬ್ಬಿತು. ಅವಾಗ ಇನ್ನೊಂದ್ 4 ಮನಿ ಬೇಡಬೇಕು ಅಂತ ಇವ್ರು ಅನ್ನುವಾಗ ಗೌಡ್ರು ತೀರ್ಕೊಂಡ್ರು ಅನ್ನೋ ಸುದ್ದಿ ಗೊತ್ತಾದಗಳೇನ, ಇನ್ನಂಗಾರ ಭಿಕ್ಷಾ ಸಿಗುವುದಿಲ್ಲ, ಇಲ್ಲಿ ಹೆಂಗ್ ಮಾಡೋದು ಅಂತ ಅನ್ಕೋತ ನಿಂತಾಗ ಯಾರೋ ಮಾತಾಡಿಸಿದ್ರು. ಏನು ಗುರುಗಳ, ಯಾರು ಎಲ್ಲಿಂದ ಬಂದ್ರಿ, ಏನಾಗಬೇಕಾಗಿತ್ತು? ಇಲ್ಲ, ನಾವು ಅಲ್ಲಲ್ಲಿ ಊರಾಗ ಭಿಕ್ಷಾಟನೆ ಮಾಡಿ ಪ್ರಸಾದ ಮಾಡಿ ಮುಂದೆ ಸಂಚಾರಕ್ಕೆ ಹೋಗವರು, ನಾವು ಚರಮೂರ್ತಿಗಳು, ನಾವು ಮುಂದೆ ಹೋಗಬೇಕು ಅಂತಂದಾಗ ಈ ಊರಾಗ ನಮಗಿನ್ನೂ ಭಿಕ್ಷ ಸಿಗಲಿಲ್ಲ, ಯಾರು ಸೇವಾ ಮಾಡೋರು ಮತ್ತ ಇಲ್ಲಿ ಸಿಗಲಿಲ್ಲ ಅಂದಾಗ ಎಲ್ಲರೂ ಗೌಡ್ರ ಹೆಸರನ್ನು ಹೇಳ್ತಿದ್ರು. ಗೌಡ್ರು ದೇಹ ಬಿಟ್ರಂತ ಅನ್ನುವಾಗ, ಹೌದ್ರಿಪ್ಪ, ನಮ್ಮೂರಾಗ ಯಾವ್ದ ಗುರುಗಳು ಬಂದ್ರು ಗೌಡ್ರ ಮನ್ಯಾಗನ ಪೂಜಾ ಪ್ರಸಾದ ವ್ಯವಸ್ಥೆ ಮಾಡ್ತಿದ್ರು. ಅಲ್ಲದ ಏನಂದ್ರೆ ಗೌಡ್ರು ಗುರುಗಳ ಮೇಲೆ ಬಹಳ ಭಕ್ತಿ, ಅಂತ ಭಕ್ತಿವಂತ ಮನುಷ್ಯ ಅವ್ರು ಇವತ್ತ ದೇಹ ಬಿಟ್ಟಾರ ಅನ್ನೋದಕ್ಕೆ ಯಾರೂ ಇವತ್ತೇನೂ ಮಾಡಿಲ್ಲ. ಮತ್ತ ಗುರುಗಳನ್ನ ಕರೆದು ಭಿನ್ನ ಮಾಡುವಂತ ಸಂದರ್ಭನೂ ಅಲ್ಲ. ಮತ್ತ ಹಿಂಗ ಅಂತ ಮಾತನಾಡುವಾಗ ಗೌಡ್ರು ಬಹಳ ದೊಡ್ಡವರು, ಪುಣ್ಯಾತ್ಮರು, ಸೇವಾ ಮಾಡೋ ಸ್ವಭಾವದವರು, ಮತ್ತು ಗುರುಭಕ್ತಿಯನ್ನ ಮೆರೆದವರು ಅಂತ ಅನ್ನೋದನ್ನ ಕೇಳಿ ಇವ್ರೇನಂತಾರ ಅಂದ್ರೆ, ನಿಮ್ಮೂರಾಗ ಭಿಕ್ಷಾ ಸಿಗಲಿಲ್ಲ ಅಂದ್ರೂ ಅಟ್ಟ ಹೋತು, ನಿಮ್ಮೂರಾಗ ಯಾರೋ ಸೇವಾ ಮಾಡ್ಲಿಲ್ಲ ಅಂದ್ರೆ ಅಟ್ಟ ಹೋತು, ಸೇವಾ ಮಾಡಿ ಪುಣ್ಯ ಕಟ್ಕೊಂಡು ಹೋಗ್ಯಾನಂದ್ರೆ ಆ ಪುಣ್ಯಾತ್ಮನ ಮುಖನಾದ್ರೂ ನೋಡಿ ಹೊಕ್ಕೀನಿ ಅಂತೇಳಿ ಫಲಹಾರ ಸ್ವಾಮಿಗಳು ಆ ತೀರ್ಕೊಂಡ ಗೌಡನ ಮನೆಗೆ ಹೋಗ್ತಾರೆ. ಅವಾಗ ಗೌಡನ ಮನೆಗೆ ಹೋದಗಳೇ ಸ್ವಾಮಿಗಳು ಬಂದ್ರು ಅಂತ ಎಲ್ಲಾ ಸರದು ದಾರಿ ಕೊಡ್ತಾರೆ. ಗುರುಗಳು ಬರ್ತಾರೆ. ಅವಾಗ ಇನ್ನೂ ಅವರನ್ನು ಕುಂದ್ರಿಸಿರಂಗಿಲ್ಲ, ಮಲಗಿದಂಗ ಇರ್ತಾರೆ, ಇನ್ನು ಹಾಸಿಗೆ ಮೇಲೆ ಮಲಗಿರ್ತಾರೆ, ಇನ್ನು ತೊಳೆದು ಕುಂದ್ರಿಸೋದು ಪೂಜಾ ಮಾಡೋದು ಏನೂ ಆಗಿರ್ಲಿಲ್ಲ. ಆಗಲೇ ಗುರುಗಳು ಬಂದಿದ್ರು. ಅವಾಗ ಎಲ್ಲದಾರಪ್ಪ ಗೌಡ್ರು ಅಂದಾಗ, ಇಲ್ಲ ಒಳಗ ಕೋಲ್ಯಾಗ ಅಲ್ಲೇ ದೇಹ ಬಿಟ್ಟಾರೆ, ಅಲ್ಲೇ ಇದ್ರವ್ರು ಕೊನೆಗಾಲಕ್ಕ, ಅಲ್ಲೇ ದೇಹ ಬಿಟ್ಟಾರ, ಇನ್ನೂ ಕುಂದ್ರಿಸಿಲ್ಲ ಅನ್ನೋ ಮಾತು ಕೇಳಿದಾಗ, ಇಲ್ಲ ನಾ ಅಲ್ಲೇ ನೋಡ್ತೀನಿ ಅವರನ್ನ ಅಂತ ಹೋದ್ರು ಗುರುಗಳು. ಒಳಗ್ ಹೋಗಿ
ಅವರೆಲ್ಲ ಕೂತವ್ರು ಸರ್ಕೊಂಡ್ರು, ಅವ್ರಿಗೆ ದಾರಿ ಬಿಟ್ರು. ಒಳಗ್ ಹೋಗಿ ಆ ಗೌಡ್ರು ಮಲಗಿದ ಗೌಡ್ರ ದೇಹ ಬಿಟ್ಟ ಮಂಚದ ಮೇಲೆ ಕುತ್ಕೊಂಡು ಆ ಗೌಡ್ರ ಒಂದು ಹಣೆಗೆ ವಿಭೂತಿಯನ್ನ ಹಚ್ಚಿ, ನಿಮ್ಮ ಸೇವಾ ಬಹಳ ದೊಡ್ಡದದ, ಯಾವ ಗುರುಗಳನ್ನು ಅಲಕ್ಷ್ಯ ಮಾಡ್ಲಾರ್ದ ನಿಮ್ಮ ಶಕ್ತ್ಯಾನುಸಾರ ಸೇವಾ ಮಾಡ್ಕೋತ ಬಂದವ್ರದಿರಿಪ್ಪ, ಪುಣ್ಯಾತ್ಮರದಿರಿ. ನಿಮಗ ಹಿಂಗ ಸಾವು ಬರುವುದಲ್ಲ, ಆರಾಮಿಲ್ದ ಸಾಯುವುದಲ್ಲ, ಇನ್ನೂ ಸೇವಾ ಮಾಡಿ ನೀವು ಸಹಜವಾಗಿ ಹೋಗ್ಬೇಕಪ್ಪ. ಅದಕ್ಕೆ ನೀವು ಹೋಗೋದು ನನಗೇನು ಅಷ್ಟು ಸರಿ ಕಾಣ್ತಾ ಇಲ್ಲ. ನಿಮ್ಮ ಸೇವೆಯನ್ನ ನಾವು ಪಡ್ಕೋಬೇಕು ಅಂತ ನಿಮ್ಮೂರಿಗೆ ಬಂದಾಗ ನೀವು ದೇಹ ಬಿಡ್ತೀರಿ ಅಂದ್ರೆ ನಿಮ್ಮ ಸೇವಾ ಅರ್ಧ ಆದಂಗಾತು. ಇದೊಂದು ಸೇವಾ ಪೂರ ಮಾಡಿ ಹೋಗ್ಬೇಕು ಗೌಡ್ರೆ, ಹಿಂಗ್ ಮಾಡಿದ್ರೆ ಹೆಂಗ ನೀವು ಅಂತ ಮಾತಾಡ್ಸಿದ್ರೆ ಗೌಡ್ರು ಕಣ್ಣು ಬಿಟ್ರಂತ ನೋಡ್ರಿ. ದೇಹ ಬಿಟ್ಟ ಗೌಡ್ರು ಕಣ್ಣು ಬಿಟ್ರ. ಅವಾಗ ಆ ಮನೆಯವರು ಏನ್ ಎದಿ ಬೆಡ್ಕೊಂಡು ಅಳಾತಿದ್ರು. ಎಲ್ಲರಿಗೂ ಆಶ್ಚರ್ಯ, ಏನಾಯ್ತು, ಇವ್ರು ಯಾರು, ಏನ್ ಮಾಡಿದ್ರು ನಮ್ ಗೌಡ್ರಿಗೆ ಮತ್ತೆ ಆರಾಮಾತಲ್ಲ, ಕಣ್ ಬಿಟ್ರಲ್ಲ, ಜೀವ ಬಂತಲ್ಲ ಅಂತ ಹಿಂಗೆಲ್ಲಾ ಸುದ್ದಿ ಹಬ್ಬಿದ್ದನ್ನೇ ಅವರ ಚರಿತ್ರೆ ಒಳಗೂ ನಾವು ಕೇಳ್ತಾ ಬರ್ತೀವಿ. ಮುಂದೆ ಸ್ವತಃ ಗೌಡ್ರೆ ಓಡಾಡಿ ಆ ಸ್ವಾಮಿಗಳಿಗೆ ಪೂಜೆ ಪ್ರಸಾದದ ವ್ಯವಸ್ಥೆ ಮಾಡಿ ಅವರಿಗೆ ಸತ್ಕಾರ ಮಾಡಿ ಕಳಿಸ್ತಾರ ಅನ್ನುವಂತಹದ್ದು ಬರ್ತದೆ. ಹಿಂಗ ಬಹಳ ಜನ ಮಹಾತ್ಮರ ಚರಿತ್ರೆ ಒಳಗೆ ನೋಡುವಂಗೆ ಮಹಾಲಿಂಗೇಶ್ವರರ ಚರಿತ್ರೆ ಒಳಗೆ ಮಾಲೋಜಿ ರಾಜ ಬರೋ ದಿವಸ ನಡೆದ ಘಟನಾ ಇದು ಅನ್ನುವಂತ ಉಲ್ಲೇಖ. ಆಕಿ ಗಂಗವ್ವ ತನ್ನ ಮಗನ ಕಳ್ಕೊಂಡು ಮತ್ತೊಳ್ಳಿ ಗುರುಗಳ ಆಶೀರ್ವಾದದಿಂದ ಬದುಕಿಸ್ಕೊಂಡ್ಲಲ್ಲ, ಇದೊಂದು ದೊಡ್ಡ ಪವಾಡ ಅನ್ನುವಂಥದ್ದು ಇರ್ಲಿ. ಮುಂದೆ ಮಾಲೋಜಿ ರಾಜ ಅವ ಆ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾನೆ. ಇವತ್ತ್ಯಾಕೋ ನನಗೆ ಸಮಾಧಾನ ಅನಿಸಿಲ್ಲ ಗುರುಗಳೇ, ನಾ ಮತ್ತೆ ಮತ್ತೆ ಬರ್ತೀನಿ, ಆದ್ರೆ ಹಿಂಗ ನಾ ಆನೆ ಒಂಟಿ ಕುದುರೆ ಸದರು ತಗೊಂಡು ಬರುವುದಿಲ್ಲ, ಇನ್ನು ಭಕ್ತನಾಗಿ ಬರ್ತೀನಿ, ರಾಜನಾಗಿ ಬರುವುದಿಲ್ಲ ಅಂತ ಹೇಳಿ ಆತ ಗುರುಗಳಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಆ ನಂತರದೊಳಗೆ ಆ ರಾಜ ಮತ್ತೆ ಮತ್ತೆ ಮಹಾಲಿಂಗಪುರಕ್ಕೆ ಬರುವಂತಹ ಸಂಪರ್ಕ, ನರಗಟ್ಟಿಗೆ ಬರುವಂತಹ ಸಂಪರ್ಕ ಮಾಡ್ತಾನೆ, ನರಗಟ್ಟಿಗೆ ಬರುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾನೆ ಎನ್ನುವಂತಹದ್ದು ಚರಿತ್ರೆಯಲ್ಲಿ ಬರ್ತದೆ. ಅಷ್ಟೇ ಅಲ್ಲ, ಇನ್ನೂ ಬಹಳಷ್ಟು ವಿಷಯಗಳು. ಏನಪ್ಪಾ ಅಂದ್ರೆ ರಾಜ ಆ ಗುರುಗಳಿಗೆ ಆ ನರಗಟ್ಟಿ ಊರನ್ನೇ ಕಾಣಿಕೆಯಾಗಿ ಕೊಡ್ತಕ್ಕಂತ ಸಂದರ್ಭ ಬರ್ತದೆ. ಮಾಲೋಜಿ ರಾಜ ಗುರುಗಳ ನಿಮಗೆ ಏನು ಕಾಣಿಕೆ ಕೊಡ್ಲಿ, ಏನು ಕೊಟ್ರು ಅದು ಕಡಿಮೆ ಆದೀತು, ಆದ್ರೆ ನನಗೊಂದು ಮನಸ್ಸಿನಾಗದ ಏನಪ್ಪಾ ಅಂತಂದ್ರೆ ನೀವಿರುವ ಈ ಪುಣ್ಯ ಕ್ಷೇತ್ರ ಐತಲ್ಲ ನರಗಟ್ಟಿ, ಈ ನರಗಟ್ಟಿಯನ್ನೇ ನಿಮ್ಮ ಪಾದಕ್ಕೆ ಅರ್ಪಣೆ ಮಾಡಿಬಿಡ್ತೀನಿ. ಈ ಊರಿನ ಮೇಲೆ ನನ್ನ ಅಧಿಕಾರ ಇಲ್ಲ, ಇನ್ನು ನೀವೇನ್ ಹೇಳ್ತೀರೋ ಅದೇ ಇಲ್ಲಿ ಶಾಸನ, ನೀವು ಹೇಳಿದ್ದೇ ಇಲ್ಲೆಲ್ಲ ನಡಿಬೇಕು, ನಿಮಗಾಗಿ ನಾನು ಈ ಊರನ್ನ ನಾನು ಬಿಟ್ಟುಕೊಡ್ತೀನಿ, ನಿಮಗೆ ಗಾಣಿಕೆಯಾಗಿ ದೇಣಿಗೆಯಾಗಿ ಕೊಡ್ತೀನಿ ಅಂತ ಹೇಳಿ ಆ ರಾಜ ಸನದನ್ನ ಬರೆಸ್ತಾನೆ. ಸನದನ್ನ ಬರೆಸುವುದಲ್ಲದೆ ಆ 8 ದಿಕ್ಕುಗಳಿಗೆ ಲಿಂಗ ಮುದ್ರಿಕಾ ಕಲ್ಲುಗಳನ್ನು ಹಾಕಿಸಿ ಮಹಾಲಿಂಗೇಶ್ವರರ ಆಶೀರ್ವಾದ ಪಡ್ಕೊಂಡು ಆ ಒಂದು ಊರಿನ ದಾನ ಪತ್ರವನ್ನ ಗುರುಗಳ ಪಾದಕ್ಕಿಟ್ಟು ನಮಸ್ಕಾರ ಮಾಡ್ತಾನೆ ಎನ್ನುವಂತ ಸಂದರ್ಭ ಬರ್ತದೆ. ಮಹಾಲಿಂಗ ಸ್ವಾಮಿಗಳು ಆ ಒಂದು ಮಹಾರಾಜನ ಆ ಒಂದು ವಿಚಾರಕ್ಕೆ ಒಪ್ಪಿಗೆ ಕೊಟ್ಟಿರ್ಲಿಲ್ಲ. ಬೇಡಪ್ಪ, ನಾನು ಸಂಚಾರ ಮಾಡುವ ಚರಮೂರ್ತಿ, ನಾನು ಜಗತ್ತನ್ನು ಉದ್ಧಾರ ಮಾಡಬೇಕು ಅಂತ ಸಂಚಾರ ಮಾಡುವವ, ಇವೆಲ್ಲ ಆಸ್ತಿ ಧನಕನಕ ತಗೊಂಡು ಮಾಡ್ಲೇನಪ್ಪಾ ಅಂತಂದಾಗ, ಇಲ್ಲ, ನೀವಿನ್ನಿಲ್ಲೇ ನೆಲೆಸಬೇಕು, ಭಕ್ತಾದಿಗಳನ್ನ ಇಲ್ಲಿಂದಲೇ ಉದ್ಧರಿಸಬೇಕು ಅನ್ನುವಂಥ ಒಂದು ಭಿನ್ನಹವನ್ನು ಮಾಡಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ರಾಜ ತೆರಳುತ್ತಾನೆ ಎನ್ನುವಂತ ಸಂದರ್ಭ ಬರ್ತದೆ. ಹೀಗೆ ಮಹಾಲಿಂಗ ಮಹಾಸ್ವಾಮಿಗಳವರು ಆ ಒಂದು ನರಗಟ್ಟಿಯಲ್ಲಿ ಅನೇಕ ಪವಾಡಗಳನ್ನು ಮೆರಿತಾರೆ ಎನ್ನುವಂತಹ ಸಂದರ್ಭ. ಮತ್ತೆ ನಾಳೆ ದಿವಸ ನಾವು ಇನ್ನುಳಿದ ವಿಷಯಗಳನ್ನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನ